ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಶ್ರೀ ಸಾಯಿ ಗಂಗಾ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿನಿಂದ ಓರ್ವ ಮಹಿಳೆ ಸಾವಾಗಿರುವ ಕಾರಣ ಗ್ರಾಮದ ಜನ ಆಸ್ಪತ್ರೆಯ ಮುಂದೆ ಮಹಿಳೆಯ ಶವವಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಸಾವಿನ ತನಿಖೆಯನ್ನ ಮಾಡಬೇಕಾಗಿ ಜನ ಪಟ್ಟು ಹಿಡಿದಿದ್ದಾರೆ. ಈ ಆಸ್ಪತ್ರೆ ಸಾವಿನ ಸರಿಮಾಲೆಯಾಗಿದೆ ಎಂದು ದೂರಿದ್ದಾರೆ. ಎಲ್ಲ ಅಲೆಮಾರಿ ಜನಾಂಗದಲ್ಲಿರ್ತಕ್ಕಂಥವ್ರು ಕಾಡುಗೋಲರು ನಮಗೂ ಕೂಡ ಅಕ್ಕ ಆಗ್ತಕ್ಕಂಥವ್ರು ಅವರು ಏನಿವತ್ತು ಇಷ್ಟು ಜನ ಸೇರ್ಕೊಂಡು ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಇಲ್ಲಿವರೆಗೂ ನೀವೆಲ್ಲರೂ ಕೇಳಿದ್ದೀರಾ ಪತ್ರಿಕಾ ಮಾಧ್ಯಮದವರು. ಯಾಕೆ ಅಂತಂದರೆ ಇವತ್ತು ಈ ಒಂದು ಬಡ ಮಹಿಳೆಗೆ ಜೀವಕ್ಕೆ ಯಾವುದೇ ಕಾರಣಕ್ಕೂ ಬೆಲೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ನೋಡಿರಿ, ನಮ್ಮನ್ನ ಒಳಗಡೆ ಗೇಟಿಂದ ಒಳಗೆ ಹೋಗೋಕ್ಕೆ ನಮಗೆ ಅಧಿಕಾರ ಇಲ್ಲ. ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಆಪರೇಷನ್ ಅಂತಂದ್ರೆ ಗೇಟ್ ತೆಗೆದ್ಬಿಟ್ಟು ವೆಲ್ಕಮ್ ಮಾಡ್ತಾರೆ. ಅದೇ ಇವತ್ತು ಒಂದು ಬಾಡಿನ ಒಳಗೆ ಬಿಡಬೇಕು ಅಂತಂದರೆ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಯಾರು ಕೇಳಿ ಕರೆದಿದ್ದು ಇವ್ರನ್ನ? ಪೊಲೀಸ್ ಸೆಕ್ಯೂರಿಟಿ ಯಾರಿಗೆ ಬಂದಿದೆ? ಅನ್ಯಾಯವಾಗಿ ಸತ್ತಿರ್ತಕ್ಕಂಥ ಮಹಿಳೆಗೆ, ಅವ್ರ ಕುಟುಂಬಕ್ಕೆ, ಬಂದಿರ್ತಕ್ಕಂಥ ಜನಗಳಿಗೆ ರಕ್ಷಣೆ ಕೊಡಬೇಕು. ಯಾಕೆ ಅಂತಂದ್ರೆ ನಮ್ಮಿಂದ ಅವರಿಂದ ನಾವಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಫಸ್ಟು. ಆಫ್ಟರ್ ಆಲ್ ಆ ಒಂದು ಹಾಸ್ಪಿಟಲ್ ತುಂಬಾ ಜನ ರಕ್ಷಣೆ ಮಾಡೋದಕ್ಕೆ 50-70 ಜನ ಪೊಲೀಸ್ನ ಆಯೋಜಿಸಿದ್ದಾರೆ. ಅದೇ ನಾವು ಕರೆದ್ರೆ ಒಬ್ಬ ಕೂಡ ಯಾರು ಬರೋದಿಲ್ಲ ಅಲ್ವರ? ಯಾಕೆ ನಮಗೆ ಬೆಲೆ ಇಲ್ವಾ? ನ್ಯಾಯ ಇಲ್ವಾ? ನಮ್ಮಿಂದ ಎಲ್ಲ ಅನುಕೂಲ ಪಡ್ಕೊಳ್ಳೋದಕ್ಕೆ ಅವ್ರು ಬೇಕು. ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಾಳೋದಕ್ಕೆ ಬೇಕು. ಅದಕ್ಕೆ ಮಾತ್ರ ಸೀಮಿತ ಆಗಿರ್ತೀವಿ ನಾವು. ಇನ್ಯಾವುದಕ್ಕೂ ನಾವು ಸೀಮಿತ ಆಗಿಲ್ವಾ? ಯಾಕೆ ನಾವೆಲ್ಲ ಹಿಂದುಳಿದ ವರ್ಗದವರು ಬರ್ತಾರೆ, ಸಾಯಂಕಾಲಕ್ಕೆ ಇರ್ತಾರೆ, ಹೋಗ್ತಾರೆ ಅಂತ ಪಡಿತೀರಾ? ನೋಡ್ರಿ, ನಾವು ಬಂಡ ಜನಗಳು ಬಂಡ ಬಿದ್ದಿದ್ದೀವಿ. ನಮ್ಮಲ್ಲೂ ವಿದ್ಯಾವಂತರಿದ್ದಾರೆ, ನಮ್ಮಲ್ಲೂ ಹಠ ಇದೆ, ನಮ್ಮಲ್ಲೂ ಛಲ ಇದೆ. ಯಾವುದೇ ರೀತಿ ಕೂಡ ನೀವು ದುಡ್ಡಿಗೆ, ಅವ್ರ ಅಧಿಕಾರಕ್ಕೆ, ಅಂತಸ್ತಿಗೆ ಏನಾದರೂ ನೀವು ಮಣೆ ಹಾಕಿ ನಮ್ಮನ್ನ ಇಲ್ಲಿಂದ ಹೊರಗಡೆ ಕಳ್ಸತಕ್ಕಂಥ ಏನಾದರೂ ನಿಮ್ಮಲ್ಲಿ ಮನಸ್ಸಲ್ಲಿದ್ರೆ ಅದನ್ನ ಖಂಡಿತ ತೆಗೆದಾಕ್ಬಿಡಿ. ಯಾಕೆ ಅಂತಂದ್ರೆ ನಾವು ಕಾಡು ಮೇಡಿ ಸುತ್ತಿ ಬಂದಿರತಕ್ಕಂಥ ಜನ, ನಾವು ಪಿಜ್ಜಾ ಬರ್ಗರ್ ತಿಂದು ಬೆಳೆದ. ಪೊಲೀಸ್ ಅಧಿಕಾರಿಗಳು ಮಧ್ಯ ಬಂದು ಗ್ರಾಮಸ್ಥರಿಗೆ ಸಾವಿನ ತನಿಖೆ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ನೀಡಿ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಎಂದು ಪ್ರತಿಭಟನೆ ತಿಳಿಗೊಳಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.